ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಳ್ಳಿ ಸೊಗಡನ್ನು ಸಂಕ್ರಾಂತಿಯನ್ನು ಬೆಂಗಳೂರು ಸಿಟಿಯಲ್ಲಿ ಮಾಡಬೇಕು ಅನ್ನೋ ನಿಮ್ಮ ನೆಚ್ಚಿನ ಜನಪ್ರಿಯ ಸತತವಾಗಿ 8 ಬಾರಿ ಗೆದ್ದಂಥ ಧೀಮಂತ ನಾಯಕರು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರು, ಸಾರಿಗೆ ಮತ್ತು ವಿರಾಯಿತಿ ಸಚಿವರು, ಅವರ ಸುಪುತ್ರಿ ಶ್ರೀಮತಿ ಶಿವಮೇರೆಡ್ಡಿಯವರು, ಮಹಿಳಾ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಮತ್ತು ಮಾಜಿ ಶಾಸಕರು ಜಯನಗರ ವಿಧಾನಸಭಾ ಕ್ಷೇತ್ರದ ಶಿವಮೇರೆಡ್ಡಿಯವರು ಪಾಲ್ಗೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಹಳ್ಳಿಯಲ್ಲಿ ಯಾವ ರೀತಿ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತೀವಿ ಅನ್ನೋದನ್ನು ಈ ಸಿಟಿಯಲ್ಲಿರೋ ಜನಗಳಿಗೆ ಅಷ್ಟೊಂದು ಗೊತ್ತಾಗಿರೋದು. ಅದನ್ನು 6 ವರ್ಷದಿಂದ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ನಮ್ಮ ಬೆಂಗಳೂರು 8 ವಾರ್ಡಿನ ಮಹಾನಗರ ಪಾಲಿಕೆ BBMP ಸದಸ್ಯರನ್ನು ಒಳಗೊಂಡು ಈ ಒಂದು ಭಾಗದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಮಾಡೋ ಮುಖೇನ ರಂಗೋಲಿ ಹಾಕ್ಬೋದು, ಪೊಂಗಲ್ ಮತ್ತು ಕಡಲೆಕಾಯಿ ಬೇಯಿಸೋದು, ಅವರೆಕಾಯಿ ಮತ್ತು ಗೆಣಸು ಬೇಯಿಸುವಂಥ ಕೆಲಸ, ಪೊಂಗಲ್ಗೆ ಹಂಚುವಂಥ ಕೆಲಸ ಮಾಡಿ ಅಲ್ಲಿಂದ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಿಸೋಣ ಅಂತ 6ನೇ ವರ್ಷ ಸತತವಾಗಿ ಈ ಒಂದು ಹಬ್ಬವನ್ನು ಆಚರಿಸೋಣ. ಸರ್, ಈ ಕ್ಷೇತ್ರದಲ್ಲಿ ವರ್ಷ ಸ್ಪೆಷಲ್ ಆಗಿ ಅದ್ದೂರಿಯಾಗಿ ಆಚರಿಸ್ತೀರಾ? ಈ ಸಲ ಯಾವ ರೀತಿ ಇದೆ ಸರ್? ಈ ಸಾರಿ ಮಾಮೂಲಿ ಪೊಂಗಲ್ ಮಾಡೋ ಮುಖಾಂತರ ಮತ್ತು ಗೆಣಸು ಮತ್ತು ಅವರೆಕಾಯಿ ಕಡಲೆಕಾಯಿ ಬೇಯಿಸೋ ಮುಖಾಂತರ ಪೊಂಗಲ್ಗೆ ಚಾಲನೆ ಮಾಡಿ ಸಿಹಿ ಪೊಂಗಲ್ಲು ಮತ್ತು ಜನಗಳಿಗೆ ಕೊಡುವಂಥ ಕೆಲಸ ಮಾಡ್ತಾ ಈ ಒಂದು ಮಹಿಳೆಯರು ಕಳಸ ಎತ್ಕೊಂಡು ನಾದಸ್ವರ, ಚಂಡಿ ಮೇಳ, ಎತ್ತುಗಳ ಜೊತೆ ಸುಬ್ರಹ್ಮಣ್ಯ ಸ್ವಾಮಿ ಪಲ್ಲಕ್ಕಿಯನ್ನು ಮುಖ್ಯ ಬೀದಿಗಳಲ್ಲಿ ಹಳ್ಳಿ ಸೊಗಡು ಸಂಕ್ರಾಂತಿ ಹಬ್ಬವನ್ನು ಸಿಟಿ ಜನಕ್ಕೆ ಪರಿಚಯ ಮಾಡಬೇಕು. ಮಕ್ಕಳಿಗೆ ಹುಟ್ಟು ಬೆಳೆದಂಥವ್ರಿಗೆ ಸಂಕ್ರಾಂತಿ ಹಬ್ಬ ಗೊತ್ತಿರೋದಿಲ್ಲ, ಯಾಕಂದರೆ ಅವ್ರು ನೋಡಿರಲ್ಲ. ಕೆಲವ್ರು ನೋಡಿರ್ತಾರೆ, ಕೆಲವ್ರು ನೋಡಿರಲ್ಲ. ಅವ್ರಿಗೆ ಈ ಒಂದು ಸಂಕ್ರಾಂತಿ ಹಬ್ಬವನ್ನು, ಎತ್ತುಗಳನ್ನು ಯಾವ ರೀತಿ ನಾವು ಪೂಜಿಸ್ತೀವಿ, ಗೋಮಾತೆಯನ್ನು ಅನ್ನೋದನ್ನು ಈ ಒಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇದೊಂದು ಪರಿಚಯ ಮಾಡ್ತಿದ್ದೀವಿ. ಸರ್, ರಂಗೋಲಿ ಕಾಂಪಿಟೇಷನ್ ಏನಾದರೂ? ರಂಗೋಲಿ ಮಾಡಿದ್ದಾರೆ, ಕಾಂಪಿಟೇಷನ್ ಇದೆಲ್ಲ. ನಾವು ಮಹಿಳೆಯರು ಏನು ಕಳಸ ಎತ್ಕೊಂಡಿರ್ತಾರೆ ಅವ್ರು ತೋರು ಮನೆ ಬಾಗಿನ ಹರಪಿಸುವಂಥ ಕೆಲಸ. ಸರ್, ವಿಶೇಷವಾಗಿ ಗೆಸ್ಟ್ಸ್ ಯಾರು ಬರ್ತಾ ಇದೆ ಸರ್? ನಾವು ಬೇರೆಯವ್ರನ್ನ ಯಾರು ಕರೆಯಲ್ಲ, ನಮ್ಗಿರೋದು ಒಬ್ಬರೇ ಸಾಹೇಬರ ಧೀಮಂತ ನಾಯಕ, ಸಾರಿಗೆ ಮತ್ತು ವಿರಾಯಿತಿ ಸಚಿವರು ರಾಮಲಿಂಗಾರೆಡ್ಡಿಯವರು. ನಾವು ಕುಟುಂಬದವರು ಬರ್ತಾರೆ ಮತ್ತು ಈ ಏರಿಯಾದಲ್ಲಿ ಮುಖಂಡರಿರುವಂಥ ಎಲ್ಲ ಮುಖಂಡರು, ತಾಯಂದಿರು ಮತ್ತು ಯುವಕ ಮಿತ್ರರು, ಹಿರಿಯರು ಎಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.